ಯೇಸುವಿನ ನಾಮ ರಕ್ಷಣೆಯ ಧಾಮ. ಪ್ರಿಯರೇ, ಇಂದು ತಾಯಿ ಧರ್ಮಸಭೆಯು ಯೇಸುವಿನ ಪವಿತ್ರ ನಾಮದ ಸ್ಮರಣೆಯನ್ನು ಮಾಡುತ್ತಿದೆ. ಈ ಸ್ಮರಣೆಯು ಕೇವಲ ಒಂದು ಹೆಸರಿನ ಸ್ಮರಣೆಯಲ್ಲ, ಬದಲಾಗಿ ನಮ್ಮ ರಕ್ಷಕನ ಸಾನ್ನಿಧ್ಯ ಮತ್ತು ಆತನ ನಾಮದ ಅಧಿಕಾರದ ಆಚರಣೆಯಾಗಿದೆ. ಯೇಸುವಿನ ನಾಮದ ಮೇಲಿನ ಭಕ್ತಿಯು ಕ್ರೈಸ್ತ ಧರ್ಮದ ಆರಂಭದ ದಿನಗಳಿಂದಲೂ ಇದೆ. ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ 2ನೇ ಅಧ್ಯಾಯ 10ರಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ನಾಮದ ಮುಂದೆ ಪ್ರತಿಯೊಬ್ಬರು ಮೊಣಕಾಲು ಊರಬೇಕು. ಪ್ರಿಯರೇ, ಈ ಒಂದು ಹಬ್ಬ ಅಥವಾ ಈ ಒಂದು ಸ್ಮರಣೆ 15ನೇ ಶತಮಾನದಲ್ಲಿ ಸಂತ ಬರ್ನಡಿನ್ ಮತ್ತು ಅವರ ಅನುಯಾಯಿಗಳು ಈ ಒಂದು ಭಕ್ತಿಯನ್ನು ಜನರಲ್ಲಿ ಜನಪ್ರಿಯಗೊಳಿಸಿದರು. ಅವರು IHS ಯೇಸುಸ್ ಓಮ್ನಿಯುಮ್ ಸಲ್ವದೋರ್ ಈ ಒಂದು ನಾಮದ ಲಾಂಛನವನ್ನು ಪ್ರದರ್ಶಿಸುತ್ತಾ ದೈವವಾಣಿಯನ್ನು ಸಾರಿದರು. 1721ರಲ್ಲಿ ಪೋಪ್ ಇನ್ನೋಸೆಂಟ್ 13ನೇಯವರು ಈ ಹಬ್ಬವನ್ನು ಅಧಿಕೃತವಾಗಿ ರೋಮನ್ ಕ್ಯಾಲೆಂಡರ್ಗೆ ಸೇರಿಸಿದರು. ನಮ್ಮೆಲ್ಲರಿಗೂ ಯೇಸು ಎಂಬ ಹೆಸರಿನ ಅರ್ಥ ತಿಳಿದಿದೆ. ಈ ಪದ ಯೇಷುವ ಎಂಬ ಇಬ್ರು ಪದ. ಇದರ ಅರ್ಥ ದೇವರೇ ನಮ್ಮ ರಕ್ಷಕ. ನಾವು ನೋಡುತ್ತೇವೆ ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 21ರಲ್ಲಿ ದೇವದೂತರು ಹೇಳುವಂತೆ ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು. ಅಂದರೆ ಯೇಸುವಿನ ಹೆಸರು ಕೇವಲ ಒಂದು ಗುರುತಲ್ಲ, ಅದು ಆತನ ಜೀವಿತದ ಧ್ಯೇಯ. ಪ್ರಿಯರೇ, ಈ ಪವಿತ್ರ ನಾಮ ನಮಗಿಂದು ನೀಡುವ ಸಂದೇಶ, ಈ ನಾಮವು ಶಕ್ತಿಯುತವಾದದ್ದು. ಯೇಸುವಿನ ನಾಮದಲ್ಲಿ ರೋಗಿಗಳು ಗುಣ ಹೊಂದುತ್ತಾರೆ, ಅಶುದ್ಧ ಆತ್ಮಗಳು ಓಡಿ ಹೋಗುತ್ತವೆ ಮತ್ತು ಭಯದಲ್ಲಿರುವ ಹೃದಯಗಳಿಗೆ ಶಾಂತಿ ಸಿಗುತ್ತದೆ. ನಾವು ಸೋತು ಹೋದಾಗ ಯೇಸುವೆ ಯೇಸುವೆ ಎಂದು ಕರೆದರೆ ಅಲ್ಲಿ ಸ್ವರ್ಗದ ಶಕ್ತಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ. ಆದ್ದರಿಂದ ಪ್ರಿಯರೇ, ಇದೊಂದು ರಕ್ಷಣೆಯ ನಾಮವಾಗಿದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಪಾಪಕ್ಕೆ ಬೀಳುವಾಗ, ನಾವು ಕಷ್ಟದ ಸುಳಿಯಲ್ಲಿ ಸಿಲುಕಿದಾಗ ಈ ಹೆಸರು ನಮಗೆ ವಿಮೋಚನೆಯ ಒಂದು ಭರವಸೆಯನ್ನು ನೀಡುತ್ತಿದೆ. ನಾವು ರಕ್ಷಿಸಲ್ಪಡುತ್ತೇವೆ ಎಂಬುದಕ್ಕೆ ಈ ಹೆಸರೇ ಸಾಕ್ಷಿ. ಆದ್ದರಿಂದ ಪ್ರಿಯರೇ, ಈ ವರ್ಷವಿಡೀ ಯೇಸುವಿನ ನಾಮವು ನಮ್ಮ ನಾಲಿಗೆಯ ಮೇಲಿರಲಿ, ನಮ್ಮ ಹೃದಯದಲ್ಲಿರಲಿ. ಸಮಾಧಾನವಿಲ್ಲದ ಸಮಯದಲ್ಲಿ ಈ ಹೆಸರನ್ನು ಸ್ಮರಿಸೋಣ. ಈ ನಾಮದ ಮೂಲಕ ನಮ್ಮ ಕುಟುಂಬಗಳಲ್ಲಿ ಶಾಂತಿ ನೆಲೆಸಲಿ. ಆಮೇನ್. ಅಲ್ಲೆಲೂಯಾ.